ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಜಟಾಪಟಿ ನಡೀತಾ ಇದೆ. ಹಿರಿಯ ಸಚಿವರಿಂದಲೇ ಸಿಎಂ ಸ್ಥಾನದ ಕುರಿತು ದಿನಕ್ಕೊಂದು ಹೇಳಿಕೆಗಳು ಬರ್ತಾ ಇದೆ. ಸಚಿವರ ಹೇಳಿಕೆಗಳಿಗೆ ಕಡಿವಾಣ ಹಾಕುವಂತೆ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. 15ಕ್ಕೂ ಹೆಚ್ಚು ಹಿರಿಯ ನಾಯಕರಿಂದ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯಲಾಗಿದೆ. ಗೊಂದಲಕಾರಿ ಹೇಳಿಕೆಗೆ ಕಡಿವಾಣ ಹಾಕುವಂತೆ ಆಗ್ರಹ ಮಾಡಲಾಗಿದೆ. ಮೈತ್ರಿ ವಿರುದ್ಧ ಸಚಿವರು ಹೋರಾಡೋದನ್ನ ಮರ್ತಿದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನಮ್ಮ ಹಿರಿಯ ಸಚಿವರು. ತಕ್ಷಣ ಸಚಿವರಿಗೆ ಸೂಚನೆ ಕೊಟ್ಟು ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸದ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಜಟಾಪಟಿ ಜೋರಾಗಿ ನಡೀತಾ ಇದೆ. ಸಿಎಂ ಸ್ಥಾನದ ಬಗ್ಗೆ ಹಿರಿಯ ಸಚಿವರಿಂದಲೇ ದಿನಕ್ಕೊಂದು ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಸಚಿವರ ಹೇಳಿಕೆಗಳಿಗೆ ಕಡಿವಾಣ ಹಾಕುವಂತೆ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯಲಾಗಿದೆ. 15ಕ್ಕೂ ಹೆಚ್ಚು ಹಿರಿಯ ನಾಯಕರಿಂದ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯಲಾಗಿದೆ. ಗೊಂದಲಕಾರಿ ಹೇಳಿಕೆಗಳಿಗೆ ಕಡಿವಾಣ ಹಾಕುವಂತೆ ಪತ್ರದ ಮೂಲಕ ಆಗ್ರಹ ಮಾಡಲಾಗಿದೆ. ಮೈತ್ರಿ ವಿರುದ್ಧ ಸಚಿವರು ಹೋರಾಡೋದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಹಿರಿಯ ಸಚಿವರು. ತಕ್ಷಣ ಸಚಿವರಿಗೆ ಸೂಚನೆಯನ್ನ ಕೊಟ್ಟು ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುಕೇಶ್, ಯಾರ್ಯಾರು ಪತ್ರವನ್ನ ಬರೆದಿದ್ದಾರೆ, ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ? ಅರ್ಪಿತಾ, ಪ್ರಮುಖವಾಗಿ ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರುಗಳು ಬರೆದಿರುವಂತಹ ಪತ್ರ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಚಿವರುಗಳು ಸಿಎಂ ಸ್ಥಾನದ ಬಗ್ಗೆ ಆಡ್ತಿರುವಂತ ಮಾತುಗಳು, ಅಂದ್ರೆ ಮೂಢ ಹಗರಣ ಆಗಿದೆ ಅನ್ನುವಂತ ಆರೋಪದ ನಂತರ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ನಂತರ ಕೋರ್ಟ್ ನಲ್ಲಿ ಆಗ್ತಿರುವಂತ ಬೆಳವಣಿಗೆಗಳೇನಿದೆ ಅವೆಲ್ಲವನ್ನು ಆಧರಿಸಿ ಪರೋಕ್ಷವಾಗಿ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಆ ರೀತಿಯ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು. ಯಾಕಂದ್ರೆ 135+2 ಸ್ಥಾನಗಳನ್ನ ಗೆದ್ದಿದ್ದು, ವರ್ಷಕ್ಕೆ 58ರಿಂದ 60,000 ಕೋಟಿಯಷ್ಟು ವೆಚ್ಚ ಮಾಡಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿರುವಂತಹ ಸಂದರ್ಭದಲ್ಲಿ, ಸುಭದ್ರ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಮಾತುಕತೆಗಳನ್ನ ಕೇಳುವಂತದ್ದು ಸಿಎಂ ಸ್ಥಾನ ಅಭದ್ರವಾಗಿದೆ ಅನ್ನುವಂತ ಸಂದೇಶ ರವಾನಿಸುತ್ತೆ. ಪಕ್ಷ ಮತ್ತು ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇದನ್ನ ಹೈಕಮಾಂಡ್ ಮಧ್ಯಪ್ರವೇಶಿಸುವ ಮೂಲಕ ಸರಿಪಡಿಸಬೇಕು ಅನ್ನುವಂತ ರೀತಿಯಲ್ಲಿ ಮನವಿಯನ್ನ ಮಾಡಿಕೊಂಡು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದರೆ ಸುಮಾರು 15 ಜನ ಹಿರಿಯ ಕಾಂಗ್ರೆಸ್ನ ನಾಯಕರುಗಳು ಸೇರ್ಕೊಂಡು ಬರೆದಿರುವಂತ ಪತ್ರ. ಇದರಿಂದ ಆಗಬಹುದು, ಸಂಭವನೀಯವಾಗಿ ಆಗಬಹುದಂತ ಡ್ಯಾಮೇಜ್ಗಳೇನು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ, ಅದನ್ನ ಈಗಲೇ ಸರಿಪಡಿಸಬೇಕು, ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿ ಈ ಪತ್ರವನ್ನ ಬರೆಯಲಾಗಿದೆ. ಅರ್ಪಿತಾ, ಧನ್ಯವಾದ ಸುಕೇಶ್ ನಿಮ್ಮ ಮಾಹಿತಿಗಾಗಿ.